ಪಜೀರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಳಕ ಎಂಬಲ್ಲಿ ನಿನ್ನೆ ರಾತ್ರಿ ಧಾರಾಕಾರ ಮಳೆಯಿಂದಾಗಿ ಇಸ್ಮಾಯಿಲ್ ಅವರ ಮನೆಗೆ ತಡೆಗೋಡೆ ಬಿದ್ದು ಮನೆಯು ಸಂಪೂರ್ಣ ಹಾನಿಗೊಂಡಿದ್ದು ಸ್ಥಳಕ್ಕೆ ಉಳ್ಳಾಲ ತಹಶೀಲ್ದಾರ್ ಪುಟ್ಟರಾಜು ಭೇಟಿ ನೀಡಿ ಪರಿಶೀಲಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಇಸ್ಮಾಯಿಲ್ ಅವರ ಮನೆಯ ತಡೆಗೋಡೆ ಬಿದ್ದು ಸಂಪೂರ್ಣ ಹಾನಿಯಾಗಿದ್ದು, ಇಸ್ಮಾಯಿಲ್ ಅವರ ಸೊಸೆ ಮತ್ತು ಮಗು ಪಕ್ಕದಲ್ಲಿಯೇ ಇದ್ದರು. ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದು, ಯಾವುದೇ ನೋವು ಗಾಯಗಳಾಗಿಲ್ಲ. ಮನೆಯು ಸಂಪೂರ್ಣವಾಗಿ ಹಾನಿಯಾಗಿದ್ದು, ಮನೆಯವರನ್ನ ಸ್ಥಳಾಂತರಿಸಲಾಗಿದೆ. ಪರಿಹಾರ ನೀಡುತ್ತೇವೆ ಎಂದರು. ಪಜೀರು ಗ್ರಾಮದ ಬಳಕ ಎಂಬಲ್ಲಿ ಇಸ್ಮಾಯಿಲ್ ಅವರ ಮನೆ ರಾತ್ರಿ 8 ಗಂಟೆಗೆ ತಡೆಗೋಡೆ ಬಿದ್ದು ಪೂರ್ಣ ಹಾನಿಯಾಗಿದೆ. ಈ ಸಂದರ್ಭದಲ್ಲಿ ಇಸ್ಮಾಯಿಲ್ ಅವರ ಸೊಸೆ ಮೊಹಮ್ಮದ್ ಅಲಿ ಅವರ ಧರ್ಮಪತ್ನಿ ರಾಮ್ಲತಾ ಅವರು ಅಡುಗೆ ಮಾಡ್ತಿದ್ದು, ಅವರ ಮಗು ಸಹ ಪಕ್ಕದಲ್ಲೇ ಇದ್ದು ಕೆಲವು ಅಂತರದಲ್ಲಿ ಅದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವುದೇ ನೋವುಗಳಾಗಲಿ, ಯಾವುದೇ ಗಾಯಗಳಾಗಲಿ, ಯಾವುದೇ ಪ್ರಾಣಾಪಾಯ ಆಗಿರುವುದಿಲ್ಲ. ಇದು ಪೂರ್ಣ ಹಾನಿಯಾಗಿದ್ದು ಕೂಡಲೇ ಅವರಿಗೆ ಪರಿಹಾರ ಕಾರ್ಯಕ್ರಮ ಒದಗಿಸಲು ನಮ್ಮ ಅಧ್ಯಕ್ಷರು ಸಹಕಾರ ನೀಡಿದ್ದಾರೆ. ಪಜೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಫೀಕ್ ಅವರು ಮಾತನಾಡಿ, ಇಸ್ಮಾಯಿಲ್ ಅವರ ಮನೆಯ ತಡೆಗೋಡೆ ಬಿದ್ದು ಸಂಪೂರ್ಣ ಹಾನಿಯಾಗಿದ್ದು, ತಹಶೀಲ್ದಾರ್ ಸ್ಥಳ ಪರಿಶೀಲನೆ ನಡೆಸಿ ಪರಿಹಾರ ನೀಡಲಿದ್ದಾರೆ. ಹಾಗೂ ನಿನ್ನೆ ರಾತ್ರಿ ಪರಿಸರದ ಯುವಕರು ಕಲ್ಲುಗಳನ್ನು ತೆರವುಗೊಳಿಸಲು ಸಹಕರಿಸಿದ್ದಾರೆ ಎಂದರು. ಪಜೀರ್ ಗ್ರಾಮದ ಬಳಕದ ಇಸ್ಮಾಯಿಲ್ ಅವರ ಮನೆ ಸಂಪೂರ್ಣವಾಗಿ ಹಿಂದುಗಡೆಯ ಇದು ಕಾಂಪೌಂಡ್ ವಾಲ್ ಕುಸಿತಗೊಂಡು ಹಾನಿಯಾಗಿದೆ. ಅದಕ್ಕೆ ನಮ್ಮ ನಮ್ಮ ಉಳ್ಳಾಲ ತಹಸೀಲ್ದಾರರು ಈಗ ಆಗಮಿಸಿ ಅದನ್ನೆಲ್ಲ ವೀಕ್ಷಣೆಯನ್ನು ಮಾಡಿದ್ದಾರೆ. ಮತ್ತು ಗ್ರಾಮ ಕಾರ್ಮಿಕರು ಇದ್ದಾರೆ, ನೋಡಿ ಅದರ ಎಲ್ಲ ಪರಿಹಾರವನ್ನು ಒದಗಿಸುವಂಥ ಪ್ರಯತ್ನವನ್ನು ಈಗಾಗಲೇ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಪಜೀರು ಕುರ್ನಾಡು ಗ್ರಾಮ ಪಂಚಾಯತ್ ಗ್ರಾಮ ಕರ್ಣಿಕಾ ತೌಫಿಕ್, ಸಮಾಜ ಸೇವಕ ಸಿಎಚ್ ಮೊಯ್ದೀನ್, ಜಮಿಯತುಲ್ಲಾ ಫ್ರೆಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷ ನಾಸೀರ್ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.